Hello students, welcome to RHchemistry classes. So ಇವತ್ತು ಎಲೆಕ್ಟ್ರೋಕೆಮಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರಿಂದ ನಿಮಗೆ ಬೋರ್ಡ್ ಎಕ್ಸಾಮ್ದೊಳಗೆ 8 ಮಾರ್ಕ್ಸನ್ನು ಕೇಳ್ತಾರೆ. ಸೊ ಟೋಟಲ್ 8 ಮಾರ್ಕ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇನ್ ದ ಬೋರ್ಡ್ ಎಕ್ಸಾಮ್. ಸೊ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ ಅಂತಂದ್ರೆ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 5 ಮಾರ್ಕ್ 1 ಕ್ವಶನ್, 8 ಮಾರ್ಕ್ಸ್ ಕ್ವಶನ್. ಸೊ ಚಾಪ್ಟರ್ ಹಾಗೆ ನೋಡಿದ್ರೆ ಫಿಕ್ಸ್ಡ್ ಕ್ವಶನ್ ಅಂತ ಯಾವುದೂ ಇಲ್ಲ ಇದರಲ್ಲಿ. ಫಿಕ್ಸ್ಡ್ ಕ್ವಶನ್ ಲೈಕ್ ಈಗ ಫಿಸಿಕಲ್ ಕೆಮಿಸ್ಟ್ರಿ ನಮ್ಮ ಹತ್ರ 5 ಚಾಪ್ಟರ್ ಇದೆ. 5 ಚಾಪ್ಟರ್ ಒಳಗೆ ಸಾಲಿಡ್ ಸ್ಟೇಟ್ ಇರ್ಬೋದು, ಸೊಲ್ಯೂಷನ್ ಇರ್ಬೋದು, ಕೆಮಿಕಲ್ ಕೈನೆಟಿಕ್ಸ್ ಇರ್ಬೋದು. ಸೊ ಮೂರಲ್ಲೂ ಫಿಕ್ಸ್ ಕ್ವಶನ್ ಹೇಳ್ತೀವಿ ನಾವು, ಇದನ್ನೇ ಕೇಳ್ತಾರೆ ಅಂತ ಹೇಳಿ. ಬಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ ಹಾಗಿಲ್ಲ. ಸೊ ಜನರಲಿ ನಾನು ನೋಡಿದಂತ ಪ್ರಕಾರ 5 ಮಾರ್ಕ್ಸ್ ಏನಿದೆಯಲ್ಲ, ಔಟ್ ಆಫ್ 5 ಕ್ವಶನ್ಸ್ ಫ್ರಮ್ ಈಚ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಯು ಹ್ಯಾವ್ ಟು ರೈಟ್ ಓನ್ಲಿ 3 ಕ್ವಶನ್ ಯು ಹ್ಯಾವ್ ಟು ಅಟೆಂಪ್ಟ್. ಜನರಲಿ they will select solid state ಒಂದು, ಸೊಲ್ಯೂಷನ್ ಒಂದು, ಕೆಮಿಕಲ್ ಕೈನೆಟಿಕ್ಸ್ ಒಂದು. ಯಾಕಂದ್ರೆ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ ಇಸ್ ಈಸಿ, ಬಟ್ ಅದರಿಂದ ಫಿಕ್ಸ್ ಕ್ವಶನ್ ಇಲ್ಲ ಮತ್ತೆ. ಸೊ 2 ಮಾರ್ಕ್ಸ್ ಅಲ್ಲಂತೂ ನಮಗೆ ಆಪ್ಷನ್ ಇದ್ದೇ ಇರ್ತದೆ. 1 ಮಾರ್ಕ್ಸ್ ಅಲ್ಲಿ there is no option, we have to prepare well ಅಷ್ಟೇ. ಅಂದ್ರೆ if you are targeting 70 out of 70 ಗೊತ್ತಿರಲಿ. ಬಟ್ 5 ಮಾರ್ಕ್ಸ್ ಅಲ್ಲಿ there is no fixed question, ಇದನ್ನೇ ಕೇಳ್ತಾರೆ ಅಂತ ಹೇಳಿ ಬರೋದಿಲ್ಲ. So we will discuss each and everything in detail. So before going to start with electrochemistry, what is electrochemistry, its definition and all, ಸ್ವಲ್ಪ ಬೇಸಿಕ್ಸ್ ನೋಡ್ಕೊಳ್ಳೋಣಂತೆ. And we know that we need electricity everywhere, right? So home ಇರಬಹುದು, or streets you can see, or you can see cities ಒಳಗೆ, industries, even in the cooking nowadays. So we are using electrical stoves, and in welding in all these cases you can see there should be electric current which is needed. See, ನಮಗೆ electric current ಅಂತಂದ್ರೆ according to the physics we know that is a movement of electron ಅಂತ ಹೇಳ್ತೀವಿ ನಾವು, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಆ ಎಲೆಕ್ಟ್ರಿಕಲ್ ಎನರ್ಜಿ ಮತ್ತೆ ಕೆಮಿಕಲ್ ಎನರ್ಜಿಯನ್ನ ಇಂಟರ್ ಕನ್ವರ್ಟ್ ಮಾಡ್ತಾ ಇದೀವಿ. ವಿ ಆರ್ ಇಂಟರ್ ಕನ್ವರ್ಟಿಂಗ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ, and the whole process what we are discussing, that is called as electrochemistry, which means it is a branch of chemistry which deals with interconversion of electrical energy to chemical energy, chemical energy to electrical energy. So before going to start with electrochemical process, ಮೊದಲು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣಂತೆ. ಸಿ ಬೇಸಿಕ್ಸ್ ಬಹಳ ಇಂಪಾರ್ಟೆಂಟ್. ಬೇಸಿಕ್ಸ್ ಅಂದ್ರೆ ಇಲ್ಲಿ ಏನಾಗ್ತದೆ, ಜಸ್ಟ್ ಇಮ್ಯಾಜಿನ್ the whole electrochemical process is based on redox reaction. ಗೊತ್ತಿರಲಿ, it is based on redox reaction. Redox reaction ಅಂದ್ರೆ ಏನು, there is a reduction and oxidation. See, ನಾವು ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅನ್ನ ಬಹಳ ರೀತಿಯಲ್ಲಿ ಡಿಫೈನ್ ಮಾಡಬಹುದು. ಈಗ ಒಂದಷ್ಟು ಎಕ್ಸಾಂಪಲ್ ನೋಡಿ. ಈಗ ನೋಡಿ, ನಾವು ರಿಡಕ್ಷನ್ ಅಂತನ ಅಂಡ್ ಆಕ್ಸಿಡೇಷನ್ ಅನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್, ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬಂದಾಗ ಸಿ ಅಡಿಷನ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಇದನ್ನ ನಾವು ಏನಂತ ಕರಿತೀವಿ, ಅಡಿಷನ್ ಆಫ್ ಆಕ್ಸಿಜನ್ ಅಂತ ಕರಿತೀವಿ. ರಿವರ್ಸ್ ಮಾಡಿ, ರಿಮೂವಲ್ ಆಫ್ ಆಕ್ಸಿಜನ್ ಅಂತ ಕರಿತೀವಿ, ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಇನ್ನು ರೆಡ್ಯೂಸಿಂಗ್ ಅಂಡ್ ಆಕ್ಸಿಡೇಷನ್ ಅಂದ್ರೆ ನಾವು ಏನೋ ಆಕ್ಸಿಡೇಷನ್ ನಂಬರ್ ಪ್ರಕಾರ ಹೇಳಿದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ವಿ ಕಾಲ್ ಇಟ್ ಆಸ್ ರಿಡಕ್ಷನ್. ಸೊ ಅದನ್ನ ನಾವು ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂತ ಕೇಳಿದ್ರೆ ಆಕ್ಸಿಡೇಷನ್ ಸ್ಟೇಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆಕ್ಸಿಡೇಷನ್. ಈ ರೀತಿಯಾಗಿ ವಿ ಹ್ಯಾವ್ ಸೋ ಮೆನಿ ಡೆಫಿನಿಷನ್. ಇದ್ರ ಜೊತೆಗೆ ಇನ್ನೊಂದು ಡೆಫಿನಿಷನ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ಸ್. ನಮಗೆ ಬೇಕಾಗಿರೋದು ಅದು ಆಕ್ಚುಲಿ electrons. See, oxidation is defined as loss of electrons, while reduction is defined as gain of electrons. ನೋಡಿ ಹೌದಾ, ಈಗ ಆಕ್ಸಿಡೇಷನ್ ಅಂದ್ರೆ ಏನಾಗ್ತದೆ, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ನಾವಿಲ್ಲಿ ಏನು ನಾವು ಥರ್ಡ್ ಡೆಫಿನಿಷನ್ ಏನ್ ಹೇಳಿದ್ನಲ್ಲ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ Na ಇದೆ, Na ಪ್ಲಸ್ ಆಯ್ತು, ಪ್ಲಸ್ ಎಲೆಕ್ಟ್ರಾನ್ ಆಯ್ತು ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ನೋಡಿ, 0 ದಿಂದ +1 ಆಯ್ತಾ, ಇನ್ಕ್ರೀಸ್ ಆಯ್ತಾ, ಇದನ್ನ ಆಕ್ಸಿಡೇಷನ್ ಅಂತ ಕರೆದ್ವಿ. At the same time, with respect to electron, if I define oxidation, it is a loss of electron. ನೋಡಿ, electron ಕೊಟ್ಬಿಡ್ತದ, it's a loss of electron, we call it as oxidation. Similarly, Cl when it takes electron forming Cl minus, ಇದರ ಆಕ್ಸಿಡೇಷನ್ ಸ್ಟೇಟ್ ನೋಡಿ 0 ಇದೆ, -1 ಆಯ್ತು ಅಂದ್ರೆ ಡಿಕ್ರೀಸ್ ಆಯ್ತಿಲ್ಲೋ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಆಯ್ತು. At the same time, ಇದನ್ನ with respect to electron ಹೇಳಿದ್ರೆ addition of electron ಅಂದ್ರೆ gaining of electron, we call it as reduction. ಅದನ್ನ ಇಲ್ಲಿ ಹೇಳ್ತಾ ಇದೀವಿ ನೋಡಿ. ಹೌದು, oxidation is defined as loss of electrons,
ರಿಡಕ್ಷನ್ ಇಸ್ ಡಿಫೈನ್ಡ್ ಆಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ಈಗ ಹಾಗಾದ್ರೆ ರೆಡ್ಯೂಸಿಂಗ್ ಏಜೆಂಟ್ ಮತ್ತು ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೇನು? ಬಹಳ ಇಂಪಾರ್ಟೆಂಟ್ ಡೆಫಿನೇಷನ್ ಇದು, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಲೂಸ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಅಂದ್ರೆ ಆಕ್ಸಿಡೇಷನ್ ಆಗಬೇಕು. ಲೂಸ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಏನು? ಆಕ್ಸಿಡೇಷನ್ ಆಗಬೇಕು. ಅದನ್ನ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ? ಇಟ್ ಸೆಲ್ಫ್ ಆಕ್ಸಿಡೇಷನ್, ಮತ್ತೆ ಮುಂದಿರೋದಲ್ಲ, ಗೊತ್ತಿರ್ಲಿ. ಅದನ್ನ ನಾವು ರಿಡಕ್ಟಂಟ್ ಅಂತ ಕರಿತೀವಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೊ ಹಿಯರ್ ರೆಡ್ಯೂಸಿಂಗ್ ಏಜೆಂಟ್ ಇಸ್ ದ ಒನ್ ವಿಚ್ ವಿಲ್ ರೆಡ್ಯೂಸ್ ದ ಅದರ್, ಅಂದ್ರೆ ತನ್ನ ಮುಂದೆ ಇರೋರನ್ನ ರೆಡ್ಯೂಸ್ ಮಾಡ್ತದೆ. ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್, ಅದು ರೆಡ್ಯೂಸಿಂಗ್ ಏಜೆಂಟ್, ಗೊತ್ತಿರಲಿ. ದ ರೆಡ್ಯೂಸಿಂಗ್ ಏಜೆಂಟ್ ಇಸ್ ದ ಒನ್ ವಿಚ್ ವಿಲ್ ರೆಡ್ಯೂಸ್ ದ ಅದರ್, ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್. ಇನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೇನು? ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್. ಗೇನ್ ಎಲೆಕ್ಟ್ರಾನ್ ಆದಾಗ ಅದೇನಾಗ್ತದೆ? ಆಟೋಮೆಟಿಕಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಡಕ್ಷನ್ ಆಗ್ತದೆ. ಹೌದಾ? ಅಂದ್ರೆ substance which can gain electron is called oxidizing agent because itself it will undergo reduction. ನೋಡಿ, ಅಂಡರ್ಸ್ಟ್ಯಾಂಡ್ ದಟ್ ಕರೆಕ್ಟ್ಲಿ. ಇದಕ್ಕೆ ನಾವು ಆಕ್ಸಿಡೆಂಟ್ ಅಂತಾನು ಕರಿತೀವಿ ನಾವು. ಹೌದಾ? ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ಸ್, ನಥಿಂಗ್ ಬಟ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್, ವಿಚ್ ಕ್ಯಾನ್ ಆಕ್ಸಿಡೈಸ್ ದ ಅದರ್, ತನ್ನ ಮುಂದೆ ಇರೋರನ್ನ ಆಕ್ಸಿಡೈಸ್ ಮಾಡಿ ತಾನು ಏನಾಗ್ತದ? ರೆಡ್ಯೂಸ್ ಆಗ್ತದ. ಅದು ಆಕ್ಸಿಡೈಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಮುಂದೆ ಇರೋದನ್ನ ರೆಡ್ಯೂಸ್ ಮಾಡಿ ತಾನು ಏನಾಗ್ತದ? ಆಕ್ಸಿಡೇಷನ್ ಆಗ್ತದ. ತಾನು ಆಕ್ಸಿಡೇಷನ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್, ಗೊತ್ತಿರಲಿ. ದೆನ್ ಇನ್ ರೆಡಾಕ್ಸ್ ರಿಯಾಕ್ಷನ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಅದಕ್ಕೆ ನಾವು ರೆಡಾಕ್ಸ್ ಅಂತ ಕರಿತೀವಿ ಇದಕ್ಕೆ. ಇಲ್ಲಾಂದ್ರೆ ನಾವು ಸಪರೇಟ್ ಆಗಿ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅಂತ ಹೇಳ್ಬೋದಿತ್ತು. ಬಟ್ ಇದು ಸೈಮಲ್ಟೇನಿಯಸ್ಲಿ ಆಗುವಂತ ಪ್ರೊಸೆಸ್. ಅಂಡ್ ಇನ್ ದಿಸ್ ರಿಯಾಕ್ಷನ್ ರಿಮೆಂಬರ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್ ಫ್ರಾಮ್ ಒನ್ ಟು ಅನದರ್. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, Na ಪ್ಲಸ್ Cl2 ಫಾರ್ಮಿಂಗ್ NaCl. ಇಲ್ಲಿ ನೋಡಿ, Na 0 ಇರೋದು +1 ಆಯ್ತು, 0 ಇರೋದು -1 ಆಯ್ತು. Na undergoing oxidation, Cl undergoing reduction. The whole process we can call it as redox reaction. redox reaction ಅಂತ ಕರೀಬಹುದು. ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಎರಡು ಟೈಪ್. ಒಂದು ಡೈರೆಕ್ಟ್ ರೆಡಾಕ್ಸ್ ಆಗ್ತದೆ, ಇನ್ನೊಂದು ಇಂಡೈರೆಕ್ಟ್ ರೆಡಾಕ್ಸ್ ಆಗ್ತದೆ. ಡೈರೆಕ್ಟ್ ರೆಡಾಕ್ಸ್ ದಲ್ಲಿ ಏನಾಗ್ತದೆ? ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ ಪ್ಲೇಸ್ ಇನ್ ದ ಸೇಮ್ ವೆಸೆಲ್. ಒಂದೇ ವೆಸೆಲ್ ಇರ್ತದೆ, ಅದ್ರೊಳಗೆ ರಿಡಕ್ಷನ್ ಆಗ್ತದೆ, ಆಕ್ಸಿಡೇಷನ್ ಆಗ್ತದೆ. ದಟ್ ವಿ ಕಾಲ್ ಇಟ್ ಎಸ್ ಡೈರೆಕ್ಟ್ ರೆಡಾಕ್ಸ್ ರಿಯಾಕ್ಷನ್. ಇದ್ರೊಳಗೆ ಏನಾಗ್ತದೆ ಅಂದ್ರೆ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಹೀಟ್ ಎನರ್ಜಿ. ರಿಮೆಂಬರ್, ಕೆಮಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಹೀಟ್ ಎನರ್ಜಿ. ಇನ್ನೊಂದು ನೋಡಿ, ಇಂಡೈರೆಕ್ಟ್ ರೆಡಾಕ್ಸ್ ರಿಯಾಕ್ಷನ್. ಇಂಡೈರೆಕ್ಟ್ ರೆಡಾಕ್ಸ್ ರಿಯಾಕ್ಷನ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ ಪ್ಲೇಸ್ ಇನ್ ಡಿಫರೆಂಟ್ ವೆಸೆಲ್. ಅದನ್ನ ಮುಂದೆ ತೋರಿಸ್ತೀನಿ, ಗ್ಯಾಲ್ವಾನಿಕ್ ಸೆಲ್ ಅಂತ ಹೇಳಿ. In this indirect redox reaction, chemical energy is converted into electrical energy. Chemical energy is converted into electrical energy. Indirect redox reaction. See, ಇವೆಲ್ಲ ಟರ್ಮಿನಾಲಜೀಸ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಅದಕ್ಕೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದೇನು ನಾನು ಎಕ್ಸಾಮಿಗೆ ಯಾವ್ದಂತಿಲ್ಲ, ನಾನು ಅವಾಗ ಹೇಳ್ತಾ ಹೋಗ್ತೀನಿ. ಇವೆಲ್ಲ ಇಂಟ್ರೊಡಕ್ಷನ್ ಅಷ್ಟೇ. ಯಾವ್ದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಸಾಕು. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಸ್ಮಾಲ್ ಪಾಯಿಂಟ್ಸ್ ಬೇಕು ಅನ್ನೋದು ಗೊತ್ತಿರಲಿ. ಸೊ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ರೆಡಾಕ್ಸ್ ರಿಯಾಕ್ಷನ್ ಆಯ್ತು. ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಮತ್ತೆ ಕೆಮಿಸ್ಟ್ರಿ? ನಾವು ಇದನ್ನ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳಿದ್ವಿ, ಹೌದಾ? ಹಾಗಾದ್ರೆ ಎಲೆಕ್ಟ್ರಿಸಿಟಿ ಮತ್ತೆ ಕೆಮಿಸ್ಟ್ರಿ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಏನು? ಸಿ, ದಿಸ್ ಈಸ್ ದ ಒನ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ NaCl. ಇದು ನಮಗೆ ಬಹಳ ಕಡೆ ಬಂದಿರ್ತದೆ ಸ್ಕೂಲ್ ಲೆವೆಲ್ ದಲ್ಲೂ ಕೂಡ, ಹೌದಾ? ಮೋಲ್ಟನ್ NaCl ತಗೊಳ್ತೀವಿ ನಾವು. ಅದಕ್ಕೆ ಎರಡು ರಾಡ್ ಅನ್ನ ಹಾಕ್ತಿವಿ. ಆ ರಾಡ್ಗೆ ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ, ಹೌದಾ? ಸೊ ಈ ರಾಡ್ ಏನಿದೆಯಲ್ಲ, ಈ ರಾಡ್ಗೆ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇದರಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಫಸ್ಟ್ ರಿಮೆಂಬರ್, ಪಾಸಿಟಿವ್ ಚಾರ್ಜ್ ಇದೆ ಅಂತಂದ್ರೆ ಈ ಪಾಸಿಟಿವ್ ಮೇಲೆ ನೆಗೆಟಿವ್ ಚಾರ್ಜ್ ಬಂದು ಡಿಪಾಸಿಟ್ ಆಗ್ತದೆ. ನೆಗೆಟಿವ್ ಚಾರ್ಜ್ ಅಂದ್ರೆ ಯಾವುದು? ನೆಗೆಟಿವ್ ಅಯಾನ್ ಅಂದ್ರೆ ಯಾವುದು? ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಆನಯಾನ್ಸ್, ಹೌದಾ? ಆನಯಾನ್ಸ್. ಅದು ಹೋಗಿ ಡಿಪಾಸಿಟ್ ಆಗೋದು ಯಾವುದು? ಯಾವ ಎಲೆಕ್ಟ್ರೋಡ್ ಮೇಲೆ? ಎಲೆಕ್ಟ್ರೋಡ್ ಕಾಲ್ಡ್ ಆಸ್ ಆನೋಡ್. ಆನೋಡ್ is always positively charged. Remember, it is anode, positively charged. ಈಗ ಪಾಸಿಟಿವ್ ಅಯಾನ್ ಅನ್ನು ನಾವೇನಂತ ಕರಿತೀವಿ? ಕ್ಯಾಟಯಾನ್ಸ್. ಈ ಕ್ಯಾಟಯಾನ್ಸ್ ಹೋಗಿ ಡಿಪಾಸಿಟ್ ಆಗುವಂತ ಎಲೆಕ್ಟ್ರೋಡ್ ನಾವೇನಂತ ಕರಿತೀವಿ? ಕ್ಯಾಥೋಡ್.
ನೆಗೆಟಿವ್ ಇಸ್ ಕಾಲ್ಡ್ ಆಸ್ ಕ್ಯಾಥೋಡ್. ಸೊ ನಾವೀಗ ಮೋಲ್ಟನ್ NaCl ಅನ್ನ ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಮೋಲ್ಟನ್ NaCl ತಗೊಂಡು ಅದಕ್ಕೆ ಕರೆಂಟ್ ಪಾಸ್ ಮಾಡಿದಾಗ ಏನಾಗ್ತದ ಅಂತ ನೋಡೋಣಂತೆ. ಸಿ ಮೋಲ್ಟನ್ NaCl ಅಂದ್ರೆ ವಿ ಹ್ಯಾವ್ ಟೇಕನ್ NaCl ವಿಚ್ ವಿಲ್ ಫಾರ್ಮ್ Na++Cl- ಆಯ್ತು. ಅಂದ್ರೆ ಇದ್ರೊಳಗೆ ಏನ್ ಅಯಾನ್ಸ್ ಇದೆ? Na+ ಮತ್ತು Cl- ಅಯಾನ್ಸ್ ಇದೆ. ಈಗ ಇದಕ್ಕೆ ನಾವು ಕರೆಂಟ್ ಪಾಸ್ ಮಾಡ್ತೀವಿ. ವಿತ್ ದ ಹೆಲ್ಪ್ ಆಫ್ ಬ್ಯಾಟರಿ ವಿ ಹ್ಯಾವ್ ಪಾಸ್ ದ ಕರೆಂಟ್. ಕರೆಂಟ್ ಪಾಸ್ ಮಾಡಿದಾಗ ನೋಡಿ, ಕರೆಕ್ಟ್ ಆಗಿ ನೋಡಿ, ಕರೆಂಟ್ ಪಾಸ್ ಆಗ್ತಾ ಹೋಗ್ತಾ ಇದೆ ನೋಡಿ. ಯೆಲ್ಲೋ ಕಲರ್ ಏನ್ ಆರೋ ಮಾರ್ಕ್ ಕಾಣಿಸ್ತದಲ್ಲ, ಕರೆಂಟ್ ಪಾಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ರೀತಿ ಕರೆಂಟ್ ಪಾಸ್ ಆಗ್ತಾ ಹೋದಾಗ ಏನಾಗ್ತದೆ? ಎಟ್ ಕ್ಯಾಥೋಡ್ ನೋಡಿ, ಕ್ಯಾಥೋಡ್ ಅಂದ್ರೆ ಕ್ಯಾಟಿಯೋನ್ ಡಿಪಾಸಿಟ್ ಆಗ್ಬೇಕು. ಹೌದಾ? ಕ್ಯಾಟಿಯೋನ್ ಯಾವ್ದು ಇದ್ರೊಳಗೆ? Na+. ಏನ್ ಮಾಡ್ತದೆ? ಒಂದು ಎಲೆಕ್ಟ್ರಾನ್ ಅನ್ನ ತಗೊಂಡು Na ಆಗಿ ಕನ್ವರ್ಟ್ ಆಗ್ತದೆ. ಹೌದಾ? ಆ Na ಆಗಿ ಕನ್ವರ್ಟ್ ಆಗಿದ್ದು ಪ್ರೆಸಿಪಿಟೇಟ್ ಎಲ್ಲಿ ಹೋಗದ ನೋಡಿ, ಮೋಲ್ಟನ್ ಸೋಡಿಯಂ ಇಲ್ಲಿ ಬಂದು ಅಟ್ಯಾಚ್ ಆಯ್ತು. ಅದಕ್ಕೆ ನಾವು ಇದನ್ನ ಕ್ಯಾಥೋಡ್ ಅಂತ ಕರೆದ್ವಿ. ಕ್ಯಾಥೋಡ್ ಇಸ್ ನೆಗೆಟಿವ್, ಕ್ಯಾಟಿಯಾನ್ ಇಸ್ ಪಾಸಿಟಿವ್, ಆನಿಯಾನ್ ಇಸ್ ನೆಗೆಟಿವ್, ಆನೋಡ್ ಇಸ್ ಪಾಸಿಟಿವ್. ಗೊತ್ತಿರ್ಲಿ. ದೆನ್ ಎಟ್ ಆನೋಡ್ ಏನಾಯ್ತು? ಎಟ್ ಆನೋಡ್ ರಿಮೆಂಬರ್ Cl- ಏನಿತ್ತು, ದಿಸ್ ಹ್ಯಾಸ್ ಗಿವನ್ ಎಲೆಕ್ಟ್ರಾನ್ ಟು ಫಾರ್ಮ್ Cl+ ಎಲೆಕ್ಟ್ರಾನ್. ಅದನ್ನ ನಾನು 2Cl- ಅಂತ ತಗೋತೀನಿ. ಕ್ಲೋರಿನ್ ಗ್ಯಾಸ್ ಅಂಡ್ 2 ಎಲೆಕ್ಟ್ರಾನ್ ವಿಲ್ ರೈಟ್. ಸೊ ದಿಸ್ ಇಸ್ ಅಟ್ ಆನೋಡ್. ಇಲ್ಲಿ ಆಕ್ಚುಲಿ ಪ್ರೊಸೆಸ್ ಏನಾಯ್ತು ಅಂತ ನೋಡ್ಕೋತಾ ಹೋಗಿ. ಎಟ್ ಕ್ಯಾಥೋಡ್ ನೆಗೆಟಿವ್ ಚಾರ್ಜ್ ಅಂತಂದ್ರೆ ಎಲೆಕ್ಟ್ರಾನ್ ರಿಚ್ ಎಲೆಕ್ಟ್ರೋಡ್. ಹೌದಾ? ಇದು ಎಲೆಕ್ಟ್ರಾನ್ ರಿಚ್ ಎಲೆಕ್ಟ್ರೋಡ್. ಎಲೆಕ್ಟ್ರಾನ್ ರಿಚ್ ಇರೋದಕ್ಕೆ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅನ್ನ ತನ್ನ ಕಡೆ ಎಳ್ಕೊಳ್ತಾ ಹೋಗ್ತದೆ. ಇಟ್ ವಿಲ್ ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಡೆಫಿಷಿಯಂಟ್. Positive charge electrode means it is electron deficient. This will attract electron rich like Cl-. Hence remember, you are going to get Cl2 gas at anode, sodium metal at cathode. Idu Na metal and this is chlorine gas ಅನ್ನೋದು ಗೊತ್ತಿದೆ. So here with the help of electricity NaCl was decomposed, and remember sodium was deposited and Cl was deposited as Cl2. That we have called it as chemical change has been taken place. Remember, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ರಿಯಾಕ್ಷನ್ ಒಳಗೆ ಏನ್ ಮಾಡಿದ್ವಿ? ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡಿದ್ವಿ. ಕೆಮಿಕಲ್ ಚೇಂಜ್ ಅನ್ನ ಪ್ರೊಡ್ಯೂಸ್ ಮಾಡಿದ್ವಿ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್. ಸಿ ಇದು ನಾವ್ ಏನಂತ ಕರಿತೀವಿ? ಎಲೆಕ್ಟ್ರೋಲಿಟಿಕ್ ಸೆಲ್. ಸಿ ಎಲೆಕ್ಟ್ರೋಲಿಟಿಕ್ ಅಂತಂದ್ರೆ ಬ್ರೇಕ್ ಮಾಡೋದು. ಇಲ್ಲಿ ನೋಡಿ NaCl ನ ಬ್ರೇಕ್ ಮಾಡ್ತಾ ಹೋತಾ ಇದು. ಅದಕ್ಕೆ ನಾವು ಎಲೆಕ್ಟ್ರಾನ್ ಕರೆಂಟ್ ಯೂಸ್ ಮಾಡಿ NaCl ಬ್ರೇಕ್ ಮಾಡಿ ಒಂದು ರಿಯಾಕ್ಷನ್ ಕ್ಯಾರಿ ಔಟ್ ಮಾಡ್ತದ. ಅದನ್ನ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ NaCl. ಈಗ ವಿ ವಿಲ್ ಯೂಸ್ ರಿವರ್ಸ್ ಥಿಂಗ್. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಅನ್ನು ಯೂಸ್ ಮಾಡಿ ಕರೆಂಟ್ ಪ್ರೊಡ್ಯೂಸ್ ಮಾಡೋಣಂತೆ. ಡೇನಿಯಲ್ ಸೆಲ್ ತಗೊಂಡು ಒಂದು ಎಕ್ಸಾಂಪಲ್. ಇದನ್ನೇನು ಇಲ್ಲಿ ಹೇಳ್ತಾ ಇದೀನಿಲ್ಲ, ಡೇನಿಯಲ್ ಸೆಲ್. ಈ ಡೇನಿಯಲ್ ಸೆಲ್ ಅನ್ನ ಡೀಟೇಲ್ ಆಗಿ ನಮ್ಗೆ ಸಿಲೆಬಸ್ ಇದೆ, ಮುಂದೆ ಕಲಿಸ್ತೀನಿ ನಾನು. ಇಲ್ಲಿ ಇಷ್ಟೇ, ಇದ್ರಾಗ ಒಂದಷ್ಟು ಹೊಸ ವರ್ಡ್ಸ್ ಬರ್ತದ. ಸಾಲ್ಟ್ ಬ್ರಿಡ್ಜ್ ಅಂದ್ರೆ ಏನು, ಇವೆಲ್ಲ ಅದನ್ನೆಲ್ಲ ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಮುಂದೆ ಕಲಿಸ್ತೀನಿ. ಇಲ್ಲಿ ಒಂದು ಬ್ರೀಫ್ ಆಗಿ ಹೇಳಿಕತ್ತೀನಿ ನಾನು ಏನಾಗ್ಲಿಕ್ಕತ್ತದ ಅಂತ ಹೇಳಿ. ಈಗ ನೋಡಿ, ಡೇನಿಯಲ್ ಸೆಲ್ ದೊಳಗೆ ಏನ್ ಮಾಡ್ತೀವಿ? ಒಂದು ಬೀಕರ್ದೊಳಗೆ ZnSO4 ತಗೊಂಡೇವೆ ಅಂತ ಇಟ್ಕೋರಿ. ಇದ್ರೊಳಗೆ ಕಾಪರ್ ಸಲ್ಫೇಟ್ ತಗೊಂಡಿದ್ವಿ ಇನ್ನೊಂದು ಬೀಕರ್ ಒಳಗೆ. ಒನ್ beaker contains ZnSO4, one beaker contains copper sulfate. Now what we will do, we will put the same metal rod. ZnSO4 ದೊಳಗೆ zinc metal rod ಆಡ್ ಮಾಡ್ತೀವಿ, ಕಾಪರ್ ಸಲ್ಫೇಟ್ ಒಳಗೆ ಕಾಪರ್ ರಾಡ್ ಆಡ್ ಮಾಡೋಣಂತೆ. ಹೌದಾ? ಇವಿ ಎರಡನ್ನು ವಿಚ್ ವಿಲ್ ಬಿ ಕನೆಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ವೈರ್. ನೋಡಿ, ವೈರ್ ಥ್ರೂ ಕನೆಕ್ಟ್ ಮಾಡೋಣಂತೆ. ರೈಟ್? ಕನೆಕ್ಟ್ ಮಾಡಿ ಇಲ್ಲೊಂದು ಬ್ಯಾಟ್ರಿಯನ್ನ ಒಂದು ಬಲ್ಬ್ ಅನ್ನ ಹಾಕೋಣಂತೆ. ಬಲ್ಬ್ ಅಂತಂದ್ರೆ ಇದನ್ನ ವೋಲ್ಟ್ ಮೀಟರ್ ಅಂತಾನು ನಾನು ಹೇಳ್ಬೋದು. ವೋಲ್ಟ್ ಮೀಟರ್ ಅನ್ನ ಒಂದು ಅಟ್ಯಾಚ್ ಮಾಡೋಣಂತೆ. ಅಂದ್ರೆ ನಮಗೆ ಏನ್ ಬೇಕು? ಇಲ್ಲಿ ಕ್ಯಾಲ್ಕುಲೇಷನ್ ಬೇಕು, ಎಷ್ಟು ವೋಲ್ಟೇಜ್ ಪ್ರೊಡ್ಯೂಸ್ ಆಯ್ತು ಅಂತ ಹೇಳಿ. ಇಲ್ಲಿ ನೋಡ್ರಿ, ನಾವು ಎಲ್ಲೂ ಕೂಡ ಎಕ್ಸ್ಟರ್ನಲ್ ಕರೆಂಟ್ ಅನ್ನು ಯೂಸ್ ಮಾಡಿಲ್ಲ. ಬಟ್ ಇದ್ರೊಳಗೆ ಏನ್ ಮಾಡಿದ್ವಿ ನೋಡಿ, ಎಕ್ಸ್ಟರ್ನಲ್ ಕರೆಂಟ್ ಯೂಸ್ ಮಾಡಿದ್ವಿ. ಬ್ಯಾಟ್ರಿ ಎಕ್ಸ್ಟರ್ನಲ್ ಕರೆಂಟ್ ಯೂಸ್ ಮಾಡಿದ್ವಿ, ರಿಮೆಂಬರ್. ಬಟ್ ಅಲ್ಲಿ ಎಕ್ಸ್ಟರ್ನಲ್ ಕರೆಂಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ ನೋಡಿ. ಎಕ್ಸ್ಟರ್ನಲ್ ಕರೆಂಟ್ ಅಲ್ಲಿದು. ಇಲ್ಲೇನ್ ಮಾಡಿದ್ವಿ? ಎರಡು ವೈರ್ ಅನ್ನ ತಗೊಂಡು ಅದಕ್ಕೊಂದು ಸ್ಮಾಲ್ ಬಲ್ಬ್ ಅಟ್ಯಾಚ್ ಮಾಡೋದು, ಅಥವಾ ಒಂದು ವೋಲ್ಟ್ ಮೀಟರ್ ಇಟ್ಬಿಟ್ರೆ ಅಂತ ಅದ್ರ ನೀಟಾಗಿ ಗೊತ್ತಾಗ್ಬಿಡ್ತದೆ ನಿಮ್ಗೆ ಎಷ್ಟು ವೋಲ್ಟೇಜ್ ಕರೆಂಟ್ ಇದೆ ಅಂತ ಹೇಳಿ. ಈ ಸೆಲ್ ಒಳಗೆ ಜನರಲಿ 1.1 ವೋಲ್ಟ್ ರಿಲೀಸ್ ಆಗ್ತದೆ. ಈಗ ಅರ್ಥ ಮಾಡ್ಕೊಳ್ಳಿ, ಇವೆರಡು ಏನು ನಮಗೆ ಸ್ಪೀಕರ್ ಇಟ್ಟಿದ್ವಲ್ಲ, ಅದ್ರೊಳಗೆ ಒಂದರಲ್ಲಿ ZnSO4 in which zinc rod, copper sulfate in which copper rod will be connected with the help of wire, which should be connected with the help of salt bridge. ಸಾಲ್ಟ್ ಬ್ರಿಡ್ಜ್ ಅಂದ್ರೆ ಏನಂತ ಹೇಳಿ ಮುಂದೆ ಹೇಳ್ತೀನಿ, ಈಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡಿ ಅವೆರಡನ್ನ ಹಾಕ್ತಿವಿ. ಈಗ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ಸರ್ಕ್ಯೂಟ್ ಕಂಪ್ಲೀಟ್ ಆದ್ಮೇಲೆ ರಿಮೆಂಬರ್ ಬಲ್ಬ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸಿ ಮಜಾ ನೋಡ್ರಿ, ಬಲ್ಬ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ಮೀನಿಂಗ್ ಏನು? ಕೆಮಿಕಲ್ ರಿಯಾಕ್ಷನ್ ಆಯ್ತು. ಸೊ ದಟ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್. ಸೊ ಹಿಯರ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಚೇಂಜ್ ವಿ ಆರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ಅಂದ್ರೆ ನಾವೇನೀಗ ಬ್ಯಾಟ್ರೀಸ್ ಯೂಸ್ ಮಾಡ್ತಾ ಇದೀವಲ್ಲ, ಯಾವುದೇ ಬ್ಯಾಟ್ರೀಸ್ ಇರ್ಲಿ ಅದು. ಸೊ ಸಿಂಪಲ್ ಒಂದು ಬ್ಯಾಟ್ರಿ ಶೆಲ್ ತಗೋರಿ, ಅದನ್ನ ನೀವು ಗಡಿಯಾರಕ್ಕೆ ಹಾಕೋದಿರ್ಬೋದು ಅಥವಾ ಬ್ಯಾಟ್ರಿಗೆ ಹಾಕೋದಿರ್ಬೋದು, ಯಾವ್ದಕ್ಕಾದ್ರೂ ಇರ್ಬೋದು. ಅದ್ರಲ್ಲಿ ನೋಡಿ ಎಲ್ಲೂ ಕೂಡ ನಾವು ಎಕ್ಸ್ಟರ್ನಲ್ ಬ್ಯಾಟ್ರಿ ಆಡ್ ಮಾಡ್ತಾ ಇಲ್ಲ, ಹೌದಾ? ಬಟ್ ಕೆಮಿಕಲ್ ರಿಯಾಕ್ಷನ್ ಒಳಗೇನಾಗ್ತದೆ, ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಯ್ತು. ಸಿ ಈಗೊಂದು 200 ವರ್ಷದ ಹಿಂದೆ 200 years ago ಡೆಫಿನೆಟ್ಲಿ ನೋಬಡಿ ವಾಸ್ ಅಸ್ಯೂಮ್ಡ್ ದಟ್ ಒಂದು ಸಣ್ಣ ಶೆಲ್ ಅಪ್ಪ ಅಂದ್ರೆ ಒಂದು ಮೆಟಲ್ ಒಂದು ಕವರ್ ಈ ರೀತಿ ಯೂಸ್ ಮಾಡಿ ಬ್ಯಾಟ್ರಿ ಒಳಗೆ ಹಾಕಿದ ಅದರಾಗಿಂದ ಲೈಟ್ ಬರ್ತದ ಅಂತೇಳಿ ಯಾರು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ, ಯಾರಿಗೂ ಗೊತ್ತು. ಸೊ ಯಾರೋ ಒಬ್ರು ಇಮ್ಯಾಜಿನ್ ಮಾಡ್ಕೊಂಡ್ರು, ಸ್ಟಾರ್ಟ್ ಮಾಡಿದ್ರು ಎಕ್ಸ್ಪೆರಿಮೆಂಟ್ ಅನ್ನ. ಸೊ ದೇ ಎಂಡ್ ಅಪ್ ವಿತ್ ದಿಸ್. ಸೊ ಅಂದ್ರೆ ಬೈ ಯೂಸಿಂಗ್ ಸಿಂಪಲ್ ಬ್ಯಾಟ್ರಿ ಶೆಲ್, ನಥಿಂಗ್ ಬಟ್ ಕೆಮಿಕಲ್ ರಿಯಾಕ್ಷನ್, ವಿ ಆರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ನೀವು ಜನರಲಿ ನೋಡಿ, ಯಾವ್ದಾದ್ರೂ ಒಂದು ಬ್ಯಾಟ್ರಿ ತಗೊಳ್ಳಿ, 1.5 ವೋಲ್ಟ್ ಅಂತ ಬರ್ಕೊಂಡಿರ್ತದೆ ನೋಡಿ. ಸೊ ಚೆಕ್ ಮಾಡಿ ಅದನ್ನ. ಸೊ ನೀವು ಅದನ್ನ ಸ್ವಲ್ಪ ಅದು ಹಾಳಾದ್ಮೇಲೆ, ಬ್ಯಾಟ್ರಿ ಶೆಲ್ ಹಾಳಾದ್ಮೇಲೆ ನೀವು ಹೊಸ ತಗೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಒಂದು 15-18 ರೂಪಾಯಿದಾಗ ಒಂದು ಶೆಲ್ ಸಿಗ್ತದೆ. ಆ ಶೆಲ್ ಅನ್ನ ಕಟ್ ಮಾಡಬೇಕು. ನಾವು ಸಣ್ಣಕ್ಕಿದ್ದಾಗೆಲ್ಲ ಸಣ್ಣವರಿದ್ದಾಗ ಕ್ಯೂರಿಯಾಸಿಟಿ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಅದನ್ನ ಒಳಗೆ ಏನಿರ್ತದೆ ನೋಡೋಣ ಅಂತ ಹೇಳಿ. ನೀವು ಅದನ್ನ ಕಟ್ ಮಾಡಿದ್ರೆ ಒಳಗಡೆ ನಿಮಗೆ ಕಾರ್ಬನ್ ಪೌಡರ್ ಕಾಣ್ತದ, ಒಂದು ರಾಡ್ ಕಾಣ್ತದೆ ನಿಮಗೆ, ರಾಡ್ ಕಾರ್ಬನ್ ಪೌಡರ್ ಕಾಣ್ತದೆ ನಿಮಗೆ. ಆ ಕಾರ್ಬನ್ ಪೌಡರ್ ಅದರದ್ದು ಯೂಸ್ ಏನು? ಚಾರ್ಕೋಲ್ ಅಂತ ಕರಿತೀವಿ ನಾವು. ಅದರಲ್ಲಿ ಒಂದು ಜಿಂಕ್ ಇರ್ತದೆ, ಒಂದು ದಿಸ್ ಮರ್ಕ್ಯೂರಿ ಇರ್ಬೋದು ಒಂದೊಂದು ಕೇಸ್ ಒಳಗೆ, ಅಥವಾ ಒಂದಷ್ಟು ಕೇಸ್ ಲಿಥಿಯಂ ಬ್ಯಾಟ್ರೀಸ್ ಅಂತ ಹೇಳ್ತೀವಿ, ಮೊಬೈಲ್ ಯೂಸ್ ಮಾಡುವಂಥದ್ದು. ಇವೆಲ್ಲವನ್ನ ಮುಂದೆ ಬ್ಯಾಟ್ರೀಸ್ ಅಂತ ಹೇಳಿ ಸಪರೇಟ್ ಒಂದು ಸೆಕೆಂಡರಿ ಶೆಲ್, ಪ್ರೈಮರಿ ಶೆಲ್ ಅಂತ ಇದಲ್ಲಿ ಡಿಸ್ಕಸ್ ಮಾಡೋಣಂತೆ. ಬಟ್ ಜಸ್ಟ್ ಕ್ಯೂರಿಯಾಸಿಟಿಗೆ ನೀವು ಹಾಗೇನಾದ್ರು ಮಾಡಿ ನೋಡಿದ್ರೆ ಅದ್ರೊಳಗೆ ಒಂದು ರಾಡ್ ಕಾಣಿಸ್ತದೆ ನಿಮಗೆ. ಸೊ ಅದರಲ್ಲಿ ರಿಯಾಕ್ಷನ್ ಆಗ್ತದೆ, ಆ ರಿಯಾಕ್ಷನ್ ಇಂದ ಕರೆಂಟ್ ಪ್ರೊಡ್ಯೂಸ್ ಆಯ್ತು. ಸೊ ದಟ್ ಈಸ್ ದ ವೇ ವಿ ಹ್ಯಾವ್, with the help of chemical reaction, chemical change, we are generating electricity. ನೋಡಿ, ಎಲೆಕ್ಟ್ರಿಸಿಟಿ ಅನ್ನ ನಾವು ಜನರೇಟ್ ಮಾಡಿದ್ವಿ. ಇದಕ್ಕೆ ನಾವು ಡೇನಿಯಲ್ ಸೆಲ್ ಅಂತ ಕರೆದ್ವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಎಲೆಕ್ಟ್ರೋ ಕೆಮಿಕಲ್ ಸೆಲ್. ನಾವು ಅದಕ್ಕೆ ಏನಂತ ಕರೆದಿದ್ವಿ? ಎಲೆಕ್ಟ್ರೋಲಿಟಿಕ್ ಸೆಲ್. ಇದಕ್ಕೆ ಏನಂತ ಕರಿತೀವಿ? ಎಲೆಕ್ಟ್ರೋಕೆಮಿಕಲ್ ಸೆಲ್. ಗೊತ್ತಿರಲಿ, ಎಲೆಕ್ಟ್ರೋಕೆಮಿಕಲ್ ಸೆಲ್. ವೇರ್ chemical changes take place, because of that generate the electricity. ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಏನ್ ರಿಯಾಕ್ಷನ್ ಆಗ್ತದೆ ಮುಂದೆ ನೋಡೋಣಂತೆ. ಬಟ್ ಲೈಕ್ ದಿಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್ is prepared. So chemical change is used to produce electricity. ಅದರಲ್ಲಿ electrical charge is used to produce chemical change. ಇದರ chemical change is used to produce electricity. This is what we called as relationship between chemical reaction and the electron, ಅಂದ್ರೆ nothing but electricity. ನೋಡಿ ನೆಕ್ಸ್ಟ್. ಸಿ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಎಲೆಕ್ಟ್ರೋಲಿಸಿಸ್ ಆಫ್ molten NaCl ಸೊಲ್ಯೂಷನ್ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಡೇನಿಯಲ್ ಸೆಲ್. ಡೇನಿಯಲ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಈಗ ಎಲೆಕ್ಟ್ರೋಕೆಮಿಸ್ಟ್ರಿ, ಸಿ ಫಸ್ಟ್ ಕೇಸ್ ಒಳಗೆ ಎಲೆಕ್ಟ್ರಿಸಿಟಿ ಇಸ್ ಯೂಸ್ ಟು ಕ್ಯಾರಿ ಔಟ್ ಕೆಮಿಕಲ್ ಚೇಂಜ್. ಸೆಕೆಂಡ್ ಕೇಸ್ ಒಳಗೆ ಕೆಮಿಕಲ್ ಚೇಂಜ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ a chemical energy and electrical energy are interconvertible. So electrochemistry is a branch of physical chemistry which deals with study of interrelationship between chemical change and electricity. ये definition ಏನು ಕೇಳೋದಿಲ್ಲ, ಬಟ್ ಗೊತ್ತಿರಲಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದ್ರೆ like this we will define. Next, ಅದನ್ನ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳ್ತೀವಿ, ವೋಲ್ಟಾಯಿಕ್ ಸೆಲ್ or galvanic cell ಅಂತ ಕರಿತೀವಿ. Now we'll see what's the meaning of this electrode, electrode potential ಮತ್ತೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೆ ಏನು? ಅಂದ್ರೆ ಈಗ ನಾವು ಈ ವರ್ಡ್ಸ್ ಅನ್ನ ಮುಂದೆ ಪದೇ ಪದೇ ಯೂಸ್ ಮಾಡ್ತಾ ಹೋಗ್ತೀವಿ. ಬಹಳ ಕಡೆ ನಾವು ಎಲೆಕ್ಟ್ರೋಡ್ ಅಂತ ಯೂಸ್ ಮಾಡ್ತೀವಿ. ವಿ ನೋ ದಟ್ ಮೆಟಲ್ ರಾಡ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಅಂತ ಗೊತ್ತಿದೆ ನಮಗೆ. ಬಟ್ ವಾಟ್ ಇಸ್ ದಟ್ ಎಕ್ಸಾಕ್ಟ್ ಡೆಫಿನೇಷನ್? ಎಲೆಕ್ಟ್ರೋ ಪೊಟೆನ್ಶಿಯಲ್ ಅಂದ್ರೆ ಏನು? ನಾನು ಹೇಳಿದ್ರೆ 1.1 ವೋಲ್ಟ್ ಅಂತ ಹೇಳಿದೆ, ಈ ಬ್ಯಾಟ್ರಿ ಶೆಲ್ ಮೇಲೆ 1.5 ವೋಲ್ಟ್ ಅಂತ ಇರ್ತದೆ ಅಂತ ಹೇಳಿದೆ, ಅವೆಲ್ಲ ಎಲೆಕ್ಟ್ರೋ ಪೊಟೆನ್ಶಿಯಲ್. ಅದರ ಮತ್ತೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಶಿಯಲ್ ಅಂದ್ರೆ ಏನು? ಇವನ್ನೆಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡಿ, ಡೇನಿಯಲ್ ಸೆಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ? ಇದ್ರೊಳಗೆ ನಾವೇನು ಈ ರಾಡ್ ಯೂಸ್ ಮಾಡಿದ್ವಲ್ಲ, ಇಟ್ ಈಸ್ ವಿ ಹ್ಯಾವ್ ಕಾಲ್ಡ್ ಇಟ್ ಆಸ್ ಎಲೆಕ್ಟ್ರೋಡ್. ರಿಮೆಂಬರ್, ಇದು ನಾವು ಎಲೆಕ್ಟ್ರೋಡ್ ಅಂತ ಕರೆದಿದ್ವಿ. ನಾವು ಎಲೆಕ್ಟ್ರೋಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್, ರಿಮೆಂಬರ್, electrode is a setup in which the metal is kept dipped in its salt solution
where metal and metal ions are in equilibrium with one another. Bala simple. Electrode is the one setup in which a metal is kept dipped in the salt solution. Metal and metal ions are in equilibrium. ಎರಡು ಕೂಡ equilibrium ದಲ್ಲಿ ಇರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಸಾಲ್ಟ್ ಸೊಲ್ಯೂಷನ್ ನ ತಗೊಂಡ್ವಿ, ಒಂದು ಮೆಟಲ್ ರಾಡ್ ಅನ್ನು ಹಾಕಿದ್ವಿ. ಜನರಲಿ ಸಾಲ್ಟ್ ಸೊಲ್ಯೂಷನ್ ಯಾವ್ದು ತಗೊಂಡಿರ್ತೀವಿ ಅದರ ಮೆಟಲ್ ರಾಡ್ ಅನ್ನು ನಾವು ತಗೋತೀವಿ. ಸೊ ಅವಾಗ ಆ ಮೆಟಲ್ ಮತ್ತು ಆ ಮೆಟಲ್ ಅಯಾನ್ ಏನಿದೆ ದಟ್ ವಿಲ್ ಬಿ ಇನ್ ದ ಈಕ್ವಿಲಿಬ್ರಿಯಂ ಸ್ಟೇಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋಡ್. ರಿಮೆಂಬರ್, ದಿಸ್ ಇಸ್ ಅ ಮೆಟಲ್ ಅಂಡ್ ದಿಸ್ ಇಸ್ ಅ ಮೆಟಲ್ ಸಾಲ್ಟ್ ಸೊಲ್ಯೂಷನ್. ದಿಸ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಡ್. ಸೊ ಅಂದ್ರೆ ಇದೊಂದು ಜನರಲ್ ಡೆಫಿನೇಷನ್ ಅಷ್ಟೇ, ಗೊತ್ತಿರಲಿ. ಜನರಲಿ ನಾವು ಮೆಟಲ್ ಥ್ರೂ ವಿಚ್ ಕರೆಂಟ್ ಕ್ಯಾನ್ ಬಿ ಪಾಸ್ಡ್, which is used in the electrolytic or electrochemical cells, we can call it as electrode ಅಂತ ಹೇಳ್ತೀವಿ ನಾವು. ಎಲ್ಲಾ ಮೆಟಲ್ಗಳು ಎಲೆಕ್ಟ್ರೋಡ್ ಆಗೋದಿಲ್ಲ, ಗೊತ್ತಿರಲಿ, ರೈಟ್? ಸೊ ಆ ಎಲೆಕ್ಟ್ರೋಡ್ ಆಗೋದಕ್ಕೆ ಆ ಮೆಟಲ್ಗೆ ಒಂದು ಕೆಪಾಸಿಟಿ ಇರಬೇಕು, ವಿಚ್ ಕ್ಯಾನ್ ಅಂಡರ್ಗೋ ರಿಡಕ್ಷನ್ ಆರ್ ಆಕ್ಸಿಡೇಷನ್ ಅಂತ ಹೇಳಿ. ಡಿಪೆಂಡಿಂಗ್ ಆನ್ ದಟ್ ವಿ ವಿಲ್ ಯೂಸ್ ಆರ್ ಸೆಲೆಕ್ಟ್ ದಟ್ ಆಸ್ ಅ ಎಲೆಕ್ಟ್ರೋಡ್ ಅನ್ನೋದು ಗೊತ್ತಿರಲಿ. ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಇಸ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್? ಏನಾಗ್ತದೆ ಹಾಗಾದ್ರೆ? ಸಿ, there are two possibility. ಯಾವಾಗ ಒಂದು ಮೆಟಲ್ ಅನ್ನ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಇಟ್ಟಾಗ there are two possibility. ಒಂದು ಪಾಸಿಬಿಲಿಟಿ ಏನಂತಂದ್ರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮೆಟಲ್ ಅಯಾನ್ Mn+ ಅಂತ ಏನಿದೆ ಕೊಲೈಡ್ ವಿತ್ ದ ಎಲೆಕ್ಟ್ರೋಡ್. ಮೆಟಲ್ ಅಯಾನ್ ಅಂದ್ರೆ ಇದು ಸೊಲ್ಯೂಷನ್ ಅಲ್ಲಿ ಇರೋದು collides with the electrode, gains n electron and gets converted into a metal atom that is M. ಅಂದ್ರೆ ಇಲ್ಲೇನಾಯ್ತು, ಗೇನಿಂಗ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಏನಂತ ಕರಿತೀವಿ ನಾವು ಇದನ್ನ? ರಿಡಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಈ ರೀತಿ ಮೆಟಲ್ ಇದೆ, ಇದು ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಇದೆ, ಇದ್ರಾಗೆ ಈ ಒಂದು ಎಲೆಕ್ಟ್ರೋಡ್ ರಾಡ್ ಏನ್ ತಗೊಂಡ್ವಿ, ಇದ್ರಾಗಿಂದ ಕರೆಂಟ್ ಪಾಸ್ ಮಾಡಿದ್ವಿ. ಸೊ ಅವಾಗ ಏನಾಯ್ತು, ಇಲ್ಲಿ ಕರೆಂಟ್ ಪಾಸ್ ಮಾಡಿದ್ವಿ ಅಂತಂದ್ರೆ ಇಟ್ ಶುಡ್ ಬಿ ಕ್ಯಾಥೋಡ್ ಅನ್ನೋದು ಗೊತ್ತಿಲ್ಲ, ನೆಗೆಟಿವ್ಲಿ ಚಾರ್ಜ್. ಇದು ನೆಗೆಟಿವ್ಲಿ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಸೊ ದಟ್ ಇಟ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ದಿಸ್ ಪರ್ಟಿಕ್ಯುಲರ್ ಎಲೆಕ್ಟ್ರೋಡ್, so that this M will deposit on the metal as M. Remember, Mn+ ಏನಿದೆ ಸೊಲ್ಯೂಷನ್ ಇಂದ ಇಲ್ಲಿ M ಆಗಿ ಡಿಪಾಸಿಟ್ ಆಗ್ತದೆ. ನೋಡಿ, M ಆಗಿ ಡಿಪಾಸಿಟ್ ಆಯ್ತು. ನೋಡಿ, ಹೌದಾ? ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಇನ್ನೊಂದ್ಸರಿ. ಎಸ್, ರೈಟ್, M ಆಗಿ ಡಿಪಾಸಿಟ್ ಆಯ್ತು. ಅದು ರಿಯಾಕ್ಷನ್ ನಾವು ಈ ರೀತಿ ಬರಿತೀವಿ. ಇದನ್ನ ನಾವು ರಿಡಕ್ಷನ್ ಅಂತ ಕರಿತೀವಿ, ಗೇನಿಂಗ್ ಆಫ್ ಎಲೆಕ್ಟ್ರಾನ್. ಅಂಡ್ ಆಲ್ವೇಸ್ ರಿಮೆಂಬರ್, ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ಮುಂದೆ ಬಹಳ ಹೆಲ್ಪ್ ಆಗ್ತದೆ ನಿಮಗೆ. ಎಟ್ ಕ್ಯಾಥೋಡ್ ರಿಡಕ್ಷನ್ ಟೇಕ್ ಪ್ಲೇಸ್. ಇಲ್ಲಿ ಆಕ್ಚುಲಿ ನಾವು ಕ್ಯಾಥೋಡ್ ಆನೋಡ್ ಅಂತ ಹೇಳಿದ್ರು, ಅದನ್ನ ನಾವು ಚಾರ್ಜ್ ಇಂದ ಐಡೆಂಟಿಫೈ ಮಾಡೋದೇ ಇಲ್ಲ. ಈಗ ನಾವು ಸಣ್ಣವರಿದ್ದಾಗ ಅಂದ್ರೆ ಏನು 9th 10th ಒಳಗೆ ಏನಂತ ಕಲ್ತಿರ್ತೀವಿ? ಕ್ಯಾಥೋಡ್ ಅಂತಂದ್ರೆ ನೆಗೆಟಿವ್, ಆನೋಡ್ ಅಂತಂದ್ರೆ ಪಾಸಿಟಿವ್ ಅಂತ ಕರಿತೀವಿ. ಬಟ್ ಈಗ ಮುಂದೆ ಹೋಗ್ತಾ ಹೋದಂಗೆ ನಾವು ಚಾರ್ಜ್ ಮೇಲೆ ಎಲೆಕ್ಟ್ರೋಡ್ ಅನ್ನು ಹೇಳೋದಿಲ್ಲ. ಕ್ಯಾಥೋಡ್ ಇಸ್ ದ ಒನ್ ವೇರ್ ದಿಸ್ ರಿಡಕ್ಷನ್ ಟೇಕ್ ಪ್ಲೇಸ್. ರಿಮೆಂಬರ್, ಎಟ್ ಆನೋಡ್, ಆಲ್ವೇಸ್ ಎಟ್ ಆನೋಡ್, ರಿಮೆಂಬರ್, ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಅಂದ್ರೆ ಯಾವ ಎಲೆಕ್ಟ್ರೋಡ್ ಹತ್ರ ಆಕ್ಸಿಡೇಷನ್ ಆಗ್ತಾ ಇದೆ ಅದನ್ನ ನಾವು ಆನೋಡ್ ಅಂತ ಹೇಳಬೇಕು. ಯಾವ ಎಲೆಕ್ಟ್ರೋಡ್ ಹತ್ರ ರಿಡಕ್ಷನ್ ಆಗ್ತಾ ಇದೆ ದಟ್ ವಿ ಕಾಲ್ ಇಟ್ ಆಸ್ ಕ್ಯಾಥೋಡ್. ಡಿಪೆಂಡಿಂಗ್ ಆನ್, ಹಾಗಾದ್ರೆ ಯಾವುದು ಆಕ್ಟ್ ಆಸ್ ಆನೋಡ್, ಯಾವುದು ಆಕ್ಟ್ ಆಸ್ ಕ್ಯಾಥೋಡ್ ಅಂತ ಹೆಂಗ್ ಡಿಸೈಡ್ ಮಾಡೋದು? ಡಿಪೆಂಡಿಂಗ್ ಆನ್ ರಿಲೇಟಿವ್ ಟೆಂಡೆನ್ಸಿ ಆಫ್ ಟು ಅಂಡರ್ಗೋ ಆಕ್ಸಿಡೇಷನ್ ಆರ್ ರಿಡಕ್ಷನ್, a potential is developed at the electrode because of charge separation. ಯಾವುದು ಆಕ್ಸಿಡೇಷನ್ ಆಗಬೇಕು, ಯಾವುದು ರಿಡಕ್ಷನ್ ಆಗಬೇಕು, ಇಟ್ ಇಸ್ ಡಿಪೆಂಡಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಮೆಟಲ್, ದಟ್ ಪರ್ಟಿಕ್ಯುಲರ್ ಎಲೆಕ್ಟ್ರೋಡ್. ಯಾವುದು ಆಕ್ಸಿಡೇಷನ್ ಆಗಬೇಕು, ರಿಡಕ್ಷನ್ ಆಗಬೇಕು ಅನ್ನೋದು ಗೊತ್ತಿರಲಿ. ಈ ರೀತಿ ಎಲೆಕ್ಟ್ರಿಕ್ ಚಾರ್ಜ್ ಸಪರೇಷನ್ ಯಾವಾಗ ಆಗ್ತದೆ, ಆವಾಗ ಪೊಟೆನ್ಷಿಯಲ್ ಡೆವಲಪ್ ಆಗ್ತದೆ. ದಟ್ ಪೊಟೆನ್ಷಿಯಲ್ ನಾವೇನು ಹೇಳಿದ್ರು 1.1 ವೋಲ್ಟ್ ಇನ್ ದ ಡೇನಿಯಲ್ ಸೆಲ್. This is what we called as electrode potential. Remember, that is called as electrode potential. A potential difference is observed. It is known as electrode potential. ಈ ರೀತಿ ರಿಯಾಕ್ಷನ್ ಆದಾಗ there is a formation of charge separation. Potential difference is observed. That potential difference is called as electrode potential. ಈಗ electropotential can be defined as potential developed at the interface between metal and the solution, salt solution of the metal, when the metal is kept in contact with the solution.
ಅಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಇದು ಒಂದು ಸಿಂಗಲ್ ಎಲೆಕ್ಟ್ರೋಡ್ ತಗೊಂಡಿದ್ವಿ ನಾವು, ಅದಕ್ಕೆ ಹಾಫ್ ಸೆಲ್ ಅಂತ ಕರಿತೀವಿ, ಮುಂದೆ ಹೇಳ್ತೀನಿ ನಾನು. ನೋಡಿ, ಈ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ದೊಳಗೆ M+ ಇರ್ತದೆ, ಮೈನಸ್ ಚಾರ್ಜ್ ಇರ್ತದೆ, ಹೌದಾ? ರೈಟ್. ಎಕ್ಸ್ ಅಂತ ಇಟ್ಕೊಳ್ಳೋಣ, ಎಕ್ಸ್ ಮೈನಸ್ ಇರ್ತದೆ MX ಸೊಲ್ಯೂಷನ್ ತಗೊಂಡ್ರೆ. ಮೆಟಲ್ ರಾಡ್ ಏನ್ ತಗೊಂಡಿದ್ವಿ ನಾವಿಲ್ಲಿ, ಸಿ ಎಲೆಕ್ಟ್ರಾನ್ ರಿಚ್ ಅಂತಂದ್ರೆ ದಿಸ್ ಮೇ ಬಿ ಕ್ಯಾಥೋಡ್, ದಿಸ್ ಮೇ ಬಿ ಕ್ಯಾಥೋಡ್. ಎಲೆಕ್ಟ್ರಾನ್ ರಿಚ್ ಏನಾಗ್ತದೆ ಈಗ, M+ ವಿಲ್ ಡಿಪಾಸಿಟ್ ಎಟ್ ದ ಎಲೆಕ್ಟ್ರೋಡ್, ಹೌದಾ? ಈ ರೀತಿ ಎಲೆಕ್ಟ್ರೋಡ್ ಹತ್ರ ಡಿಪಾಸಿಟ್ ಆಗ್ತದ ಅಂತ ಅಂದಾಗ ದೇರ್ ಶುಡ್ ಬಿ ದಿಸ್ ಚಾರ್ಜ್ ಸಪರೇಷನ್ ಆಗ್ಲೇಬೇಕು, ರೈಟ್? ಸೊ ಇಂಟರ್ಫೇಸ್ ಅಂತಂದ್ರೆ ಚಾರ್ಜ್ ಸಪರೇಷನ್ ಏನಾಗ್ತದೆ, ಆ ಚಾರ್ಜ್ ಸಪರೇಷನ್ ಇಟ್ ವಿಲ್ ರಿಸಲ್ಟ್ಸ್ ಇನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ electrode potential. It is a potential developed at the interface between metal and the solution when the metal is kept in contact with the solution. ಇದು ಬರೀ ಹಾಫ್ ಸೆಲ್ ಇಂದ ಆಗೋದಿಲ್ಲ, ಇನ್ನೊಂದು ಹಾಫ್ ಸೆಲ್ ಬರ್ಬೇಕು ಇದಕ್ಕೆ, ಹೌದಾ? ಅದನ್ನ ಎರಡೂ ಸೇರ್ಸ್ ನಾವು ಸೆಲ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾವು ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈಗ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಏನಾಗಾದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋ ಪೊಟೆನ್ಷಿಯಲ್, ವಾಟ್ ಇಟ್ ವಿಲ್ ಇಂಡಿಕೇಟ್? ನೋಡಿ, ಅಕಾರ್ಡಿಂಗ್ ಟು IUPAC ಕನ್ವೆನ್ಷನ್, ಎಲೆಕ್ಟ್ರೋ ಪೊಟೆನ್ಷಿಯಲ್ ಇಸ್ ಆಲ್ಸೋ ರಿಡಕ್ಷನ್ ಪೊಟೆನ್ಷಿಯಲ್. ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಂತ ನಾವು ಕರೀಬಹುದು ಬೈ ಅವರ್ ಕನ್ವೀನಿಯನ್ಸ್, ಕನ್ವೆನ್ಷನ್, ರಿಡಕ್ಷನ್ ಪೊಟೆನ್ಷಿಯಲ್ ಅಂತಾನು ಕರಿತೀವಿ ನಾವು, ಗೊತ್ತಿರಲಿ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿಡಕ್ಷನ್ ಪೊಟೆನ್ಷಿಯಲ್. ನೀವು ಹೇಳ್ಬೋದು ಸರ್ ಇದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗ್ಬೋದಲ್ಲ ಹಾಗಾದ್ರೆ? ಸಿ ವೆರಿ ಸಿಂಪಲ್, ಎಲ್ಲಿ ರಿಡಕ್ಷನ್ ಆಗ್ತದೆ, ಕರೆಂಟ್ ಪ್ರೊಡ್ಯೂಸ್ ಆಗೋದನ್ನ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿರ್ತದೆ ಅದ್ರ ಅಪೋಸಿಟ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರ್ತದೆ. ಮುಂದೊಂದು ಡೀಟೇಲ್ ಆಗಿ ಹೇಳ್ತೀನಿ. ಬಟ್ IUPAC ನಾಮಕ್ಲೇಚರ್ ಏನ್ ಮಾಡಿದ್ರು, ಯಾರೋ ಒಬ್ರು ರಿಡಕ್ಷನ್ ಪೊಟೆನ್ಷಿಯಲ್ ತಗೊಂಡೆ, ಯಾರೋ ಒಬ್ರು ಆಕ್ಸಿಡೇಷನ್ ಪೊಟೆನ್ಷಿಯಲ್ ತಗೊಂಡೆ, ಅದು ಬೇಡ ಅಂತ ಹೇಳಿ ವಿ ಹ್ಯಾವ್ ಟೇಕನ್ ರಿಡಕ್ಷನ್ ಪೊಟೆನ್ಷಿಯಲ್. ಈ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೋದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ನೆನಪಿರ್ಲಿ, ದಟ್ ವಿಲ್ ಇಂಡಿಕೇಟ್ ದ ಮೆಜರ್ಮೆಂಟ್ ಆಫ್ ರಿಡಕ್ಷನ್ ಟೆಂಡೆನ್ಸಿ. ರಿಡಕ್ಷನ್ ಟೆಂಡೆನ್ಸಿ ಅಂದ್ರೆ ವಿಚ್ ಈಸಿಲಿ ಅಂಡರ್ಗೋ ರಿಡಕ್ಷನ್ ಆರ್ ವಿಚ್ ಕೆನಾಟ್ ಈಸಿಲಿ ಅಂಡರ್ಗೋ ರಿಡಕ್ಷನ್ ಅನ್ನೋದು ಇಂಡಿಕೇಟ್ ಮಾಡ್ತದೆ. ರಿಮೆಂಬರ್, ಆಸ್ reduction potential increases, tendency to undergo reduction increases. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಆಯ್ತು ಅಂದ್ರೆ ಪಾಸಿಟಿವ್ ಆಗಿ, ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಇನ್ಕ್ರೀಸ್ ಆಗ್ತದೆ. ಅಂಡರ್ಗೋ ಇಟ್ ಸೆಲ್ಫ್ ರಿಡಕ್ಷನ್ ಆದ್ರೆ ಇಟ್ ಕ್ಯಾನ್ ಆಕ್ಟ್ ಆಸ್ ವಾಟ್? ಇಟ್ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. It can act as oxidizing agent. Remember, higher the electrode potential, higher is the reduction tendency. Nodi, higher the electrode potential, higher the reduction tendency. Yakandre by convention we are considering electrode potential as reduction potential. ಹಾಗಾದ್ರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಕಂಡೀಷನ್ ಒಳಗೆ ತಗೊಳ್ಳೋಂಥದ್ದು. ಇಲ್ಲಿ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಸ್ಟ್ಯಾಂಡರ್ಡ್, ಒಂದು ಮೂಲ ನೋಡಿ, ಟೆಂಪರೇಚರ್ ಸ್ಟ್ಯಾಂಡರ್ಡ್ 25 ಡಿಗ್ರಿ, so or 298 Kelvin. Very simple. Potential developed when the pure metal is in contact with its ions at 1 molar concentration at a temperature of 25 degree or 298 Kelvin is called as standard electropotential. Electropotential ಅಂತಂದ್ರೆ ನಾರ್ಮಲ್ ಆಗಿ we will tell that metal and its solution is in equilibrium, then the potential developed. ಇದು ಯಾವ ಸ್ಟೇಟ್ ದಾಗ ಆದ್ರೂ ಇರಬಹುದು, ಬಟ್ ಇದು ಮಾತ್ರ ಸ್ಟ್ಯಾಂಡರ್ಡ್ ಸ್ಟೇಟ್ ದೊಳಗೆ we call it as standard electrode potential. Nothing but we call it as a standard reduction potential. ಇದನ್ನ ನಾವು SRP ಅಂತ ಕರಿತೀವಿ, ಮುಂದೆ SRP ಅಂತ ಕರಿತೀವಿ, ಗೊತ್ತಿರಲಿ. This is about electrode potential. See, it significance ಇರಬಹುದು ಅಥವಾ higher the value, higher the reduction ಅಂದ್ರೆ undergoing reduction, good oxidizing agent, ಇವನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಇದು ಓನ್ಲಿ ಇಂಟ್ರೊಡಕ್ಷನ್ ಪಾರ್ಟ್. ಇದ್ರೊಳಗೆ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ನಾವು ಗ್ಯಾಲ್ವಾನಿಕ್ ಸೆಲ್, ಅದಾದ್ಮೇಲೆ ಎಲೆಕ್ಟ್ರೋಡ್, ಶಿ ಅಂತ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ಸೊ ಇದು ಓನ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಆಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.